ಸೈಟ್ ಜಟಾಪಟಿ ವಿಚಾರ ಸೈಟ್ ವಿಚಾರಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಮೂಲ ಮಾಲಕಿ TV5ಗೆ ಸಿಕ್ಕಿದೆ ಮೆಗಾ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ. ದೇವರಾಜುಗೆ GPA ಮಾಡಿಕೊಟ್ಟಿದ್ದಾರೆ ಲಕ್ಷ್ಮಮ್ಮ ಅನ್ನೋರು. ಆರೋಪಕ್ಕೆ ವಿಡಿಯೋ ಸಮೇತ ಉತ್ತರ ಕೊಟ್ಟಿದ್ದಾರೆ. ಈಗ ಲಕ್ಷ್ಮಮ್ಮ ಪ್ರತ್ಯಕ್ಷರಾಗಿದ್ದವರು. ನಾನು ಹಾಸನಕ್ಕೆ ಬರೋದಕ್ಕಾಗೋದಿಲ್ಲ, ಹೀಗಾಗಿ ದೇವರಾಜುಗೆ GPAಗೆ ಬರೆದು ಕೊಟ್ಟಿದ್ದೇನೆ. ಸೈಟ್ ಸಂಬಂಧ ವಿಚಾರಕ್ಕೆ ದೇವರಾಜು ನೋಡಿಕೊಳ್ತಾ ಇದ್ದಾರೆ. ಯಶ್ ತಾಯಿ ಪುಷ್ಪಾ ಲಕ್ಷ್ಮಮ್ಮ ಎಲ್ಲಿ ಅಂತ ಪ್ರಶ್ನೆ ಮಾಡಿದರು. ಕೆಲ ವರ್ಷಗಳಿಂದ ಲಕ್ಷ್ಮಮ್ಮ ಕಾಣಿಸ್ತಿಲ್ಲ ಅಂತ ಆರೋಪ ಮಾಡಿದ್ರಲ್ವ, ಈಗ ಸ್ವತಃ ಪ್ರತ್ಯಕ್ಷ ಆಗಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನನಗೆ 93 ವರ್ಷ, ಮೈಸೂರಲ್ಲಿ ಇರೋದವರು. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರಯ ಆಗುತ್ತೆ. ಅದಕ್ಕೋಸ್ಕರ ದೇವರಾಜ್ ಅವರಿಗೆ GPA ಬರ್ಕೊಟ್ಟಿದ್ದೀನಿ. ಆಯ್ತಲ್ವಾ? ಹಾಸನದ ವಿದ್ಯಾನಗರದಲ್ಲಿರುವಂತಹ ಜಾಗ ನಮ್ಮದು. ಅವರ ಜಾಗಕ್ಕೂ ನಮ್ಮ ಜಾಗಕ್ಕೂ ಸಂಬಂಧ ಇಲ್ಲ. ನಮ್ಮ ಜಾಗಕ್ಕೆ ಯಾಕೆ ಬಂದು ಕಾಂಪೌಂಡ್ ಹಾಕಿದ್ರು ಅವರು? ಸಿಮೆಂಟ್ ಕಂಬಗಳನ್ನು ಹಾಕಿ ಕಾಂಪೌಂಡ್ ಕಟ್ಟಿದ್ರು, ಯಾಕೆ ಹಾಕಬೇಕಾಗಿತ್ತು ನಮ್ಮ ಜಾಗದಲ್ಲಿ ಅನ್ನುವಂಥ ಆರೋಪ ಈಗ ಲಕ್ಷ್ಮಮ್ಮ ಅವರು ಮಾಡಿದ್ದಾರೆ. ಆ ಜಾಗದ ಮೂಲ ಮಾಲಕಿ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಕಾನೂನಾತ್ಮಕವಾಗಿ ಹೋರಾಟಗಳು ನಡೀತಾ ಇದ್ದಾವೆ. PDO ಮೇಲೆ ಆರೋಪ ಮಾಡಿದ್ರು, ಅವರು ಕೂಡ ಬಂದು ಕ್ಲಾರಿಟಿ ಕೊಟ್ಟರು. ಆ ಜಾಗ ಯಾರಿಗೆ ಸೇರಿದ್ದು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲಿ ಐತೆ, ನಂದು ಈ ರೋಡಲ್ಲಿ ಐತೆ. ಅದೇ ಆ ಯಶ್ ತಾಯಿ ಹಾಕೋತಾಳೆ ಅಲ್ಲಿಗೆ ಕಾಂಪೌಂಡ್ ಹಾಕಿಸ್ತಿದ್ದಂತೆ ಮತ್ತೆ ನಿಲ್ಸೋರೇನೋ. ಫಿಲಮ್ ಸ್ಟಾರು ಅಂದ್ಬಿಟ್ಟಿದ್ದೆ ಅಮ್ಮ ಒದಾಡ್ತದೆ. ಅದು ಈ ಸಿಮೆಂಟ್ ನಾವು ಬರ್ತಾವಲ್ಲಪ್ಪ ಪ್ಲೇಟ್ಗಳು, ಅವಾಗ ಕಟ್ಕೊಂಡಿತ್ತು ಕಾಂಪೌಂಡ, ಅವೆಲ್ಲ ಕಿತ್ತಾಕ್ಬಿಟ್ರು. ಬುಲ್ಡೋಜರ್ ಬಂದ್ಬಿಟ್ಟು ಕಿತ್ತಾಕ್ಬಿಟ್ರಲ್ಲ, ಈ ಇಟ್ಗೆಲ್ಲಿ ಕಟ್ಟಿಸ್ತಾವಳಂತೆ. ಕಟ್ಸ್ಬೋದಾ? ಕಟ್ಸವಳ ನೋಡಿದ್ದೀರಾ? ಹೋಯ್ತೆ ನೀನು ಕಟ್ಸಕ್ಕೆ ಬಂದ